ಬೆಂಗಳೂರಿನ ಬಸವನಗುಡಿಯ ಜಂಬೋ ಕಿಂಗ್ ಶಾಪ್ನಲ್ಲಿ ದಾಂಧಲೆ ಮಾಡಿದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾಂಧಲೆ ಮಾಡಿದವನನ್ನ ಬಸವನಗುಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಲಾಂಗ್ ಇಟ್ಕೊಂಡು ಬಂದು ಬಸವನಗುಡಿಯ ಜಂಬೋ ಕಿಂಗ್ ಶಾಪ್ನಲ್ಲಿ ದಾಂಧಲೆ ಮಾಡಿದ್ದ ಈ ಕಿಡಿಗೇಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈ ಕಿಡಿಗೇಡಿ ಆಸಿಫ್ ಪಾಷಾ ಅನ್ನೋದು ಗೊತ್ತಾಗಿದೆ. ಈತ ಕಲಾಸಿಪಾಳ್ಯದವನು. ಆಗಸ್ಟ್ 10ನೇ ತಾರೀಕು ರಾತ್ರಿ 8 ಗಂಟೆಗೆ ಈ ಘಟನೆ ನಡೆದಿತ್ತು. ಲಾಂಗ್ ಇಟ್ಕೊಂಡು ಬಂದು ಕಂಪ್ಯೂಟರ್ ಅನ್ನ ಧ್ವಂಸ ಮಾಡ್ತಾನೆ, ಸಿಬ್ಬಂದಿಗೆ ಥಳಿಸ್ತಾನೆ. ಈ ಸಂಬಂಧ ಕೇಸ್ ದಾಖಲಿಸಿ ಕಿಡಿಗೇಡಿಯನ್ನ ಬಸವನಗುಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಪಾರಿ ಪಡೆದುಕೊಂಡು ದಾಂಧಲೆ ನಡೆಸಿರೋದು ಈಗ ಪೊಲೀಸರ ತನಿಖೆಯಲ್ಲಿ ಬಟಾಬಯಲಾಗಿದೆ. ಮತ್ತೊಂದು ಬರ್ಗರ್ ಶಾಪ್ನ ಮಾಲೀಕನ ಸೂಚನೆ ಎಂಬ ಮಾಹಿತಿ ಕೂಡ ಸಿಗ್ತಾ ಇದೆ. ಜಂಬೋ ಕಿಂಗ್ ಶಾಪ್ನಲ್ಲಿ ಹೆಚ್ಚು ವ್ಯಾಪಾರ ನಡೀತಾ ಇತ್ತಂತೆ. ಅದನ್ನ ಸಹಿಸದೇನೆ ಜನರಿಗೆ ಭಯ ಹುಟ್ಟಿಸೋದಕ್ಕಾಗಿ ಈ ದಾಂಧಲೆ ಮಾಡಿದ್ರಂತೆ. ಸದ್ಯ ಆರೋಪಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಅವತ್ತೇನೇನಾಯ್ತು, ಆಗಸ್ಟ್ 10ನೇ ತಾರೀಕು ಏನೇನಾಯ್ತು ಅನ್ನೋದನ್ನ CCTV ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ ನೋಡಿ, ಎಲ್ಲೆಲ್ಲಿ ಇರ್ತಾರೆ ಅಂತೇಳಿ. ಈ ಶಾಪ್ನಲ್ಲಿ ಹೆಚ್ಚು ವ್ಯಾಪಾರ ಆಗ್ತಾ ಇತ್ತಂತೆ. ಅದಕ್ಕೆ ಮತ್ತೊಂದು ಬರ್ಗರ್ ಶಾಪ್ನ ಮಾಲೀಕ ಇದನ್ನ ನೋಡಿ ಸರಿಯಾಗದೇನೆ ಸುಪಾರಿ ಕೊಟ್ಬಿಟ್ಟು ನಿನಗೆ ಮಾಡು, ಜನರಲ್ ಭಯ ಹುಟ್ಟಿಸ್ಬೇಕು, ಅಲ್ಲಿ ಲಾಂಗ್ ಇಟ್ಕೊಂಡು ಹೋಗಿ ಅಲ್ಲಿದ್ದ ಸಾಮಾನುಗಳನ್ನ ಹೊಡೆದಾಕು, ಅಲ್ಲಿ ಮಾಲೀಕನನ್ನ ಹೆದರಿಸು, ಆವಾಗ ಜನ ಯಾರೂ ಅಲ್ಲಿಗೆ ಹೋಗಲ್ಲ, ಹೀಗನ್ನುವಂಥ ಒಂದು ದ್ವೇಷದ ಜ್ವಾಲೆ ಹರಿತಾ ಇತ್ತು ಅವನಿಗೆ. ಆ ರೀತಿಯಾಗಿ ಕ್ರಮ ತೆಗೆದುಕೊಂಡಿದ್ದಕ್ಕೆ ಈಗ ಪೊಲೀಸರು ಅರೆಸ್ಟ್ ಮಾಡಿ ಎಲ್ಲ ವಿಚಾರವನ್ನ ಬಯಲಿಗೆಳೆದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ನೋಡಿ, ಒಬ್ಬ ವ್ಯಾಪಾರ ಮಾಡಿಬಿಟ್ಟು ಜೀವನ ಕಟ್ಕೋಬೇಕು ಅಂತಂತಂದ್ರೆ ಅಕ್ಕಪಕ್ಕದಲ್ಲಿರುವಂಥ ವ್ಯಾಪಾರಸ್ಥರೇ ಬಿಡಲಿಲ್ಲ ಅನ್ನುವಂಥ ರೀತಿಯಲ್ಲಿ ಈ ಘಟನೆ ಆಗಿರೋದು. ಈಗ ಪೊಲೀಸರು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಮಾಹಿತಿ ಸಿಕ್ಕಿದೆ. ಜೊತೆಗೆ ಈ ಸುಪಾರಿ ಕೊಟ್ರಲ್ಲ ಮತ್ತೊಬ್ಬ ಶಾಪ್ನ ಮಾಲೀಕ, ಆತನನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆಯಾ? ಶರತ್, ಏನಂದ್ರೆ ಈ ಬಸವನಗುಡಿ ವ್ಯಾಪ್ತಿಯಲ್ಲಿ ಒಂದು ಜಂಬೋ ಕಿಡ್ಸ್ ಅಂತ ಹೇಳುವಂತಹ ಒಂದು ಬರ್ಗರ್ ಶಾಪ್ ಇರುತ್ತೆ. ಆ ಶಾಪ್ ನಲ್ಲಿ ಸಾಕಷ್ಟು ಜನ ಬರ್ತಿರ್ತಾರೆ, ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ, ಮಾಲೀಕರು ಕೂಡ ಖುಷಿಯಾಗಿ ಇರ್ತಾರೆ. ಆದ್ರೆ 10ನೇ ತಾರೀಕು ಏಕಾಏಕಿ ಒಬ್ಬ ವ್ಯಕ್ತಿ ಬಂದು ಹೆಲ್ಮೆಟ್ ಅನ್ನ ಧರಿಸಿ ಕೈಲಿ ಲಾಂಗನ್ನ ಹಿಡ್ಕೊಂಡು ಬಂದು ಅಂಗಡಿಯ ಒಂದು ಕಂಪ್ಯೂಟರ್ ಸೇರಿದಂತೆ ಬಿಲ್ ಶಾಪ್ ಏನಿರುತ್ತೆ ಅಲ್ಲಿ ಕೂಡ ಹಲ್ಲೆಯನ್ನ ಮಾಡ್ತಾನೆ. ನಿಂತಿದ್ದಂತಹ ಒಂದು ಗ್ರಾಹಕರು ಇರ್ತಾರೆ, ಅವರು ಕೂಡ ಭಯಭೀತರಾಗ್ತಾರೆ. ಸೊ ತಕ್ಷಣ ಅಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ಅವರಿಗೆ, ಅಲ್ಲಿಂದ ಹೋಗ್ತಾರೆ. ಈತ ಏಕಾಏಕಿ ಅದೇ ಒಂದು ಅಂಗಡಿಯನ್ನ ಟಾರ್ಗೆಟ್ ಮಾಡಿ ಹೊಡೆದು ಹೋಗಿರ್ತಾನೆ. ಅದೆಲ್ಲವೂ ಕೂಡ CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ಮಾಲೀಕರು ಕೂಡ ಹೋಗಿ ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂತ ವೇಳೆಯಲ್ಲಿ ಈತ ಕಲಾಸಿಪಾಳ್ಯದ ಮೋಸ್ಟ್ ವಾಂಟೆಡ್ ಕಳ್ಳ ಆಸಿಫ್ ಅಂತ ಹೇಳಿದ್ದು ಗೊತ್ತಾಗುತ್ತೆ. ಆತನನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಬಂದಂತ ವೇಳೆಯಲ್ಲಿ ಆತ ಕೊಡುವಂತ ಹೇಳಿಕೆಗಳೇನಂತ ಹೇಳಿದ್ರೆ, ಈ ಹಿಂದೆ ಕೂಡ ಪಕ್ಕದಲ್ಲೇ ಒಂದು ಶಾಪ್ ಇತ್ತು, ಅಲ್ಲಿ ಚೆನ್ನಾಗಿಯೇ ವ್ಯಾಪಾರ ಆಗ್ತಾ ಇತ್ತು. ಈ ಒಂದು ಶಾಪ್ ಓಪನ್ ಆದ್ಮೇಲೆ ಸೊ ಅಲ್ಲಿ ವ್ಯಾಪಾರ ಕಡಿಮೆ ಆಗಿದೆ, ಹಾಗಾಗಿ ಆತನಿಗೆ ಲಾಸ್ ಆಗ್ತಾ ಇದೆ. ಅದನ್ನ ಎದುರಿಸಿದ್ರೆ ಆತ ಒಂದ್ ಕಡೆ ಭಯ ಬಿದ್ದು ಅಂಗಡಿಯನ್ನ ಖಾಲಿ ಮಾಡ್ಕೊಂಡು ಹೋಗ್ಬೋದು. ಆಗ ಗ್ರಾಹಕರು ಕೂಡ ನಮ್ಮ ಅಂಗಡಿಗೆ ಬರ್ತಾರೆ, ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆತರ ಹೇಳಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಕೂಡ ಪೊಲೀಸರು ಕರೆಸಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಆದ್ರೆ ಈತ ಹೇಳ್ತಿರೋದಂತೆ ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಕೂಡ ಪೊಲೀಸರು ತನಿಖೆಯನ್ನ ಮಾಡಬೇಕು. ಜೊತೆಗೆ ಈ ರೀತಿಯಾಗಿ ಒಂದು ಅಂಗಡಿಗೆ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿದ ಕೂಡಲೇ ಮತ್ತೊಬ್ಬರನ್ನ ಎತ್ಕಟ್ಟಿ ಈ ರೀತಿಯಾಗಿ ಹಲ್ಲೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ಕೇಳುತ್ತೆ. ಯಾಕಂದ್ರೆ ಒಂದೇ ಲೈನ್ ನಲ್ಲಿ ಸಾಕಷ್ಟು ಅಂಗಡಿಗಳು ಕೂಡ ಓಪನ್ ಆಗಿರುತ್ತೆ. ಗ್ರಾಹಕರಿಗೆ ಯಾವ್ದು ರುಚಿಯಾಗಿರುತ್ತೆ, ಶುಚಿಯಾಗಿರುತ್ತೆ, ಅಲ್ಲಿ ಬರ್ತಾರೆ, ಅವರನ್ನ ಖರೀದಿ ಮಾಡ್ತಾರೆ, ತಿಂತಾರೆ. ಅದನ್ನ ಬಿಟ್ಟು ಈ ರೀತಿಯಾಗಿ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಕಾಡ್ತಾ ಇರುವಂತದ್ದು ಪ್ರಶ್ನೆ. ಸದ್ಯ ಈಗ ಪೊಲೀಸರು ಕೂಡ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.